ಹೌದು, ಮೇಷ್ಟ್ರು ಅಂದಾಗ ನೆನ್ಪಾಯ್ತು. ಅಣ್ಣ ಎಲ್ಲಿ? ಎಲ್ಲೂ ಕಾಣ್ತಾನೆ ಇಲ್ಲ ಬಂದಾಗಿಂದ. ಅಯ್ಯೋ ಮಾರವ, ಅಯ್ಯ ಇದ್ಯಾಕವಿ ದಿಢೀರಂತ ಮಾರವನ್ ಜ್ಞಪ್ತಿ ಮಾಡ್ಕೊತಾ ಇದ್ಯಾ? ಅಯ್ಯೋ ನಿಂಗೆ ನನ್ ಮಲೆ ಮಾರವ್ ನೆನ್ಸ್ಕತಿಲ್ಲ, ರಿಷಿ ಸರ್ನ ಕೂಡಾಕಿದ್ ನೆನ್ಸ್ಕತೀನಿ. ಏನೋ ಕೂಡಾಕಿದ್ಯಾ? ಯಾಕೆ? ಏನೋ ಮಾಡಕ್ ಹೋಗಿ ಏನೋ ಆಯ್ತು ರಚನಾ. ಅದೇರ್ ಬಾಗ್ಲು ಬಡಿತಾವ್ರೋ, ಅದೇರ್ ಬೈಕೋತಾವ್ರೋ ಏನೋ. ಕಮಲಿ, ಅಯ್ಯೋ ಈ ಪ್ರೇಮಿಗಳ ಲಾಕ್ಡೌನ್ ಆಟಗಳನ್ನ ಈ ಸಿಂಗಲ್ ನಿಂಗಿ ಕೈಲಿ ನೋಡಕ್ಕೆ ಆಯ್ತಿಲ್ಲ. ಯಾವ್ರೆ ನೀನೇ ಕಾಪಾಡ್ಬೇಕು. ಕಮಲಿ ಏನಾಯ್ತು? ಯಾಕೆಷ್ಟು ಗಾಬರಿ ಆಗಿದ್ಯಾ? ರಚನಾ ಅದು ಓ ಗಾಡ್, ರಿಷಿ ಒಳಗಿದಾನೆ. ಇವರು ಡೋರ್ ತೆಗಿಯಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ. ರಿಷಿ ಬರುವಾಗ ನಾನು ಹೀಗಿದ್ರೆ ಅವ್ನ್ ಮುಂದೆ ಅವಮಾನ ಆಗುತ್ತೆ. ನೋ, ನನಗೆ ಕೆಲಸ ಮಾಡಕ್ ಬಿಟ್ಟು ಮುಂಡೆವಾ ಇಲ್ಲ, ಆರಾಮಾಗಿ ಕೂತಿರಿ. ನಾನಿಲ್ಲೆಲ್ಲ ತೊಳೆದು ಕ್ಲೀನ್ ಮಾಡ್ತೀನಿ. ಹಾ, ನೀವು ಬಂದು ನನ್ನ ಕೈಯಿಂದ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಲ್ಲ, ಚೆನ್ನಾಗಿರ್ತೀರಾ ನೀವು? ಅಯ್ಯಯ್ಯೋ, ಅಯ್ಯೋ ಅಲ್ಲ, ಸಾರಿ ಒಂದೇ ಒಂದು ಪದ ಸಾರಿ ಅಂತ ಕೇಳ್ಬಿಟ್ಟಿದ್ರೆ ಏನಾಗ್ಬಿಡ್ತಾ ಇತ್ತು ಇವಳಿಗೆ? ಹಾ ಅಲ್ಲ, ಹಠದಲ್ಲಿ ನಾನೇ ಮಾಸು ಅನ್ಕೊಂಡ್ರೆ ನನ್ನ ಬೇಬಿ ನನಗಿಂತ ಜಾಸ್ತಿ ಇದ್ದಾಳಲ್ಲಪ್ಪ. ತರಿಗೆ ಈ ವಯಸ್ಸಲ್ಲಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಲ್ರೇ, ಒಳ್ಳೇದಾಗತ್ತಾ ನಿಮ್ಗೆ? ಅಯ್ಯಪ್ಪ, ತಿಕ್ಕಿ ತಿಕ್ಕಿ ಸಾಕಾಗೋಯ್ತು ಮಾರಾಯ. ಯಾವ ಜನ್ಮದ ಕರ್ಮವು ಈ ಜನ್ಮದಲ್ಲಿ ಬಂದು ನನಗೆ ಇದು ಅಂಟಾಕೋಬೇಕಾ? ಏನ್ ಮಾಡ್ಲಿ? ಕಮಲಿ ಒಂದ್ ನಿಮಿಷ. ಏನು? ರಚನಾ, ಐ ಆಮ್ ವೆರಿ ಸಾರಿ. ನಾನು ಮಾಡಿದ್ದು ತಪ್ಪಾಯ್ತು. ಪ್ಲೀಸ್ ಕ್ಷಮಿಸ್ಬಿಡು. ಕಮಲಿ, ನಾನು ಕೇಳಿಸ್ಕೊಂಡಿದ್ದು ನಿಜಾನೇನಾ? ಅನಿಕನ್ ವಾಯ್ಸ್ ಥರ ಏನೋ ಇತ್ತು, ಆದರೆ ಅವಳು ಇಂಥ ಮಾತುಗಳನ್ನ ಆಡಕ್ಕೆ ಸಾಧ್ಯನೇ ಇಲ್ವಲ್ಲ? ಐ ಆಮ್ ಸಾರಿ ರಚನಾ, ನಾನು ನಿನ್ನ ಜೊತೆ ಹಾಗೆ ನಡ್ಕೋಬಾರ್ದಿತ್ತು. ಓಕೆನಾ? ಈಗ ನಾನು ಕೇಳಿಸ್ಕೊಂಡಿದ್ದು ನಿಜಾನಾ? ಸಾರಿ ಕೇಳದ್ನಲ್ಲ ಕಮಲಿ. ಈಗ ನಾನು ರಿಲ್ಯಾಕ್ಸ್ ಆಗ್ಬೋದಾ? ಪ್ಲೀಸ್ ರಿಲೀಸ್ ಮೀ. ಸರಿ, ನೀನೋಗಿ ಬೇರೆ ಕೆಲಸ ನೋಡ್ಕೋ. ಏ ಬೇಬಿ, ಈ ಸಾರಿನ ಅವಾಗಲೇ ನೀನು ಕೇಳ್ಬೋದಾಗಿತ್ತಲ್ವಾ? ಅಮ್ಮಮ್ಮನಿಗೂ ಸಹಾಯ ಮಾಡ್ಬೋದಾಗಿತ್ತಲ್ವಾ? ಅಯ್ಯಪ್ಪ, ಈ ದೊಡ್ಡ ಮನೆ ಸಹವಾಸನೂ ಸಾಕು, ಇಷ್ಟು ಬಾತ್ರೂಮ್ಗಳ ಸಹವಾಸನೂ ಸಾಕಪ್ಪ. 2ನೇ ಬಾತ್ರೂಮ್ಗೆ ನನ್ನ ಸೊಂಟ ಎಡ್ಡಾಣಿ ಆಗ್ಬಿಟ್ಟಿದೆಯಲ್ಲಪ್ಪ, ನನ್ನ ಕೈಲಾಗಲ್ಲ. ಈಗ ನನ್ನ ಬೇಬಿ ಸಹಾಯ ತಗೋತೀನಿ. ಕಾಮಿನಿ ಪ್ಲೀಸ್. ಕಾರಣ ಏನು ಅಂತ ಗೊತ್ತಾಯ್ತಾ? ಏನು? ಅದೇ ಅವಳು ಸಡನ್ ಆಗಿ ಸಾರಿ ಕೇಳಿದ್ದಕ್ಕೆ. ಪಾಪ
ಕಾಲು ನೋವಾಗ್ತಿತ್ತೋ ಏನೋ. ನನ್ನ ಕರ್ಮ, ನೀನಂತೂ ಬದಲಾಗಲ್ಲ ಕಮ್ಲಿ. ಅವಳು ಸಾರಿ ಕೇಳಿದ್ದು ಅಣ್ಣಂಗೋಸ್ಕರ. ಇವಾಗ ಅಣ್ಣ ರೂಮಿಂದ ಹೊರಗೆ ಬಂದು ಅವಳನ್ನ ಈ ಪರಿಸ್ಥಿತಿಲಿ ನೋಡಿದ್ರೆ ಅವಳಿಗೆ ಅವಮಾನ ಆಗುತ್ತೆ ಅಂತ ಸಾರಿ ಕೇಳಿದ್ದಾಳೆ. ಎಂತ ಕಿಲಾಡಿ ಇದ್ದಾಳೆ ನೋಡು. ಕಾಲ್ ನೋವಂತೆ, ಕರ್ಮ. ನನ್ನನ್ನೇ ಸಾರಿ ಕೇಳಂಗೆ ಮಾಡಿಬಿಟ್ರಲ್ಲ, ಬಿಡಲ್ಲ. ಇವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅಯ್ಯೋ ಯಪ್ಪ, ಈ ಸಾರಿ ನೀನು ಮುಂಚೆನೇ ಕೇಳ್ಬೋದಾಗಿತ್ತಲ್ವಾ ಬೇಬಿ? ಹಾರ್ಪಿಕ್ ಹಾಕಿ ಚೆನ್ನಾಗಿ ತಿಕ್ಕಾದ್ಮೇಲೆ ಸಾರಿ ಕೇಳಿದೆಯಲ್ಲ ದಡ್ಡಿ. ಅಪ್ಪಾ, ನಾನು ಒಂದೆರಡು ಬಾತ್ರೂಮ್ ತೊಳೆದೆ ಅಮ್ಮ. ತುಂಬ ದೊಡ್ಡ ಮನೆ ಅಲ್ವಾ, ಜಾಸ್ತಿ ಬಾತ್ರೂಮ್ಗಳಿವೆ. ಬಾ, ನೀನು ಒಂದೆರಡು ತೊಳಿವಂತೆ. ಅಯ್ಯೋ, ಇದೆಲ್ಲ ಮತ್ತೆ ನಾನೇ ಮಾಡಬೇಕಾ? ಅಯ್ಯೋ ದೇವ್ರೇ. ನಮಸ್ಕಾರ ಕಮಲಿ ಅವರೇ. ನಮಸ್ಕಾರ. ಕಾಫಿ ಆಯ್ತಾ? ತಿಂಡಿ ಮಾಡಿದ್ರಾ? ಅದು ಆಗಿರುತ್ತೆ. ಓ, ಚೆನ್ನಾಗಿ ಫ್ರೆಶ್ ಆಗೋಗಿದ್ದೀರಾ ಅನ್ಸುತ್ತೆ. ನಾನಿನ್ನೂ ನೀರೂ ಕುಡ್ದಿಲ್ಲ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಅ ಲಾಟ್. ಸರ್, ಸಾರಿ ಸರ್. ಅಯ್ಯಯ್ಯೋ, ನೀವ್ಯಾಕೆ ಸಾರಿ ಕೇಳ್ತೀರಾ? ಮರ್ತೋಯ್ತು ಸರ್. ಆಹಾ, ಮರ್ತೋಯ್ತಂತೆ. ಯಾಕ್ರಿ ಕೂಡ ಹಾಕಿದ್ರಿ? ಏನೋ ಆಟ ಆಡ್ತೀರಾ ಅನ್ಕೊಂಡ್ರೆ ರಾತ್ರಿ ಪೂರ್ತಿ ಕೈದಿ ಮಾಡ್ಬಿಟ್ರಲ್ಲ. ಸರ್, ನಾನೇನು ಬೇಕಂತ ಮಾಡಲಿಲ್ಲ ಸರ್, ಕ್ಷಮಿಸ್ಬಿಡಿ. ನೀನು ಯಾವಾಗ ಬಂದ? ನಾನು ಬಂದು ಹಾಫ್ ಆನ್ ಅವರ್, ಇಲ್ಲ 1 hour ಆಯ್ತು. ನೀನ್ ಬಂದು ಚೆನ್ನಾಗೇ ತಿಂದಿರ್ಬೇಕಲ್ಲ. ನನ್ಗತಿ ನೋಡು ಹೇಗೆ ಕೂಡ ಹಾಕಿದ್ದಾರೆ ಅಂತ. ಹುಚ್ಚ ಫಿಲ್ಮ್ ಸುದೀಪ್ ತರ. ಏನೇನು ಆಗ್ತಿದ್ಯಾ? ತಟ್ಬಿಡ್ತೀನಿ ಹಂಗೆ. ಎಲ್ಲ ಸರಿಯಾಗಿದ್ದೀರಾ? ಹಲೋ, ಈಗ ಬಾಗ್ಲು ಓಪನ್ ಮಾಡ್ಸಕ್ಕೆ ಕಾರಣನೇ ನಾನು. ಇನ್ಫ್ಯಾಕ್ಟ್ ನಿನ್ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಹ್ಞೂ ಅಣ್ಣ, ನಾನು ಹೇಳಿದ ಮೇಲೆ ಕಮ್ಲಿಗೆ ನೆನಪಾಗಿದ್ದು. ಇಲ್ಲ ಅಂದ್ರೆ ನೀನು ಇಡೀ ದಿನ ಹುಚ್ಚನೆ. ಏಯ್, ನೀನ ತಾನೇ ಹೇಳಿದ್ದು. ಏನ್ರಿ ನಿಮ್ ಪ್ರಾಬ್ಲಮ್? ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಯಾಕೆ ಕಮ್ಲಿ ಹೀಗೆ ಮಾಡ್ತೀಯಾ? ನಮ್ಮಣ್ಣ ನಮ್ಮ ಮನೇಲಿ ಹೇಗಿರ್ತಿದ್ದ ಗೊತ್ತಾ? 10 ಗಂಟೆವರೆಗೂ AC ಹಾಕೊಂಡು ಜುಮ್ ಅಂತ ಮಲ್ಗಿರ್ತಿದ್ದ. ಅವನಿಗೆ ಎಚ್ಚರ ಆಗ್ತಿತ್ತೋ ಇಲ್ವೋ, ಆದ್ರೆ ಕಾಫಿ ಮಾತ್ರ ಕರೆಕ್ಟ್ ಟೈಮಿಗೆ ಸೇರ್ತಿತ್ತು. ಸುರ್ ಅಂತ 4 ಸಿಪ್ ಹೀರಿ ಮತ್ತೆ ಗೊಬ್ಬರ ಹಾಕೊಂಡು ಮಲ್ಕೊಂಡ್ಬಿಡ್ತಾ ಇದ್ದ. ಪಾಪ ಅಂತವನ್ಗೆ ನೀರು ಕೊಡದೆ ಕೂಡ ಹಾಕಿದ್ಯಲ್ಲ. ಏನ್ ಕಮ್ಲಿ ನೀನು? ಏಯ್, ನೀನು ಹೊಗಳ್ತಿದ್ಯಾ ಅಥವಾ ಉರ್ಕೊಂಡು ಹಾಕೊಡ್ತಿದ್ಯಾ? ಅಯ್ಯೋ ಅಣ್ಣ, ಐ ಸ್ವೇರ್ ಐ ಕೇರ್ ಫಾರ್ ಯು. ಅಬ್ಬಾ, ಅಟ್ಲೀಸ್ಟ್ ನೀನಾರು ನನ್ನ ಕೇರ್ ಮಾಡ್ತೀಯಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಇಲ್ಲಿ ಯಾರನ್ನೂ ನಂಬಕ್ಕೆ ಆಗಲ್ಲ. ಸಾಕು, ನಿಮ್ಮ ಕಂಪ್ನಿ ಡ್ರಾಮಾನ ಹೊಸಿ ಬಂದ್ ಮಾಡ್ತೀರಾ? ಏನು ಅಣ್ಣ ತಂಗಿ ಪ್ರೀತಿ ನಿನಗೆ ಕಂಪ್ನಿ ಡ್ರಾಮಾ ಆಗೋಯ್ತಾ ಕಮ್ಲಿ? ಅಯ್ಯ ಸುಮ್ಕಿ ರವಿ, ನಿಮ್ಮ ಅಣ್ಣ ಆದ್ರೂ ಪರವಾಗಿಲ್ಲ, ನೀನಂತೂ ಬರೀ ಓವರ್ ಆಕ್ಟಿಂಗಯ್ಯ. ಏನು ಓವರ್ ಆಕ್ಟಿಂಗ್ ಅಂತ ಇರಾ? ಹೌದು, ಓವರ್ ಆಕ್ಟಿಂಗಯ್ಯ. ಅಣ್ಣ ನೋಡು, ನಿನ್ ಕಣ್ ಮುಂದೆನೆ ಹೇಗೆ ಅನ್ಬಿಟ್ಲು.
ಮಿಸ್ ಕಮ್ಲಿ ಅವರೇ, ಇಲ್ಲಿ ನನ್ನ ಬಿಟ್ಟು ಅವಳಿಗೆ ಇನ್ಯಾರು ಓವರ್ ಆಕ್ಟಿಂಗ್ ಅಂತ ಕರೆಯೋ ಹಾಗಿಲ್ಲ. ಅರ್ಥ ಆಯ್ತಾ? ಹಲೋ ಅಣ್ಣ, ನೀನ್ ನಂಗೆ ಸಪೋರ್ಟ್ ಮಾಡ್ತಿದ್ಯಾ ಅಥವಾ ಕಾಲು ಇಳಿತಾ ಇದ್ಯಾ? ಅಯ್ಯೋ ತಂಗ್ಯವ, ಐ ರಿಯಲಿ ಕೇರ್ ಫಾರ್ ಯು. ಸಪೋರ್ಟ್ ಮಾಡ್ತಿದ್ದೀನಿ. ಹಾಗಾದ್ರೆ ಓಕೆ. ರೀ ಕಮ್ಲಿ ಅವರ, ಮೊದಲು ಯಾಕೆ ಕೂಡ ಹಾಕಿದ್ರಿ ಅಂತ ಹೇಳಿ. ನೀವ್ ಹಿಂಗ ಆಡ್ತೀರಾ ಅನ್ನೋ ಕಾರಣಕ್ಕೆಯ. ಏನು ಹಿಂಗಾಡ್ತೀನಿ ಅಂತನಾ? ಏನಿವಾಗ ನಾನು ಹಿಂಗೆ ಆಡೋದು? ಏನ್ ಮಾಡ್ತೀರಾ? ಏನ್ ಸರ್ ಕೂಗಾಡ್ತೀರಾ? ನೀವ್ ಹಿಂಗೆಲ್ಲ ಕೂಗಾಡಿದ್ರೆ ನಾನೇನ್ ಎದ್ರಕೊಳಕಿಲ್ಲ. ಮಾರಾಪುರದ ಹುಡುಗಿ ಸ್ಯಾನೆ ಮಾತಾಡಿದ್ರೆ ಬಾಯ್ ಗೊಲ್ಗೆ ಹಾಕ್ಬಿಡ್ತೀನಿ. ನಾನು ನೋಡ್ತಾನೆ ಇವ್ನಿ, ಏನ್ ಅಣ್ಣ ತಂಗಿ ಆಟಗಳು ಆಡ್ತಾ ಇದ್ದೀರಾ? ಹೋಗಿ ಪಾಪ ಭಾಗ ತೆಗೆಯಮ್ಮ ಅಂತ ಬಂದ್ರೆ ಬಾಯ್ ಬಿಚ್ತೀರಾ? ಏನ್ರಿ ರೌಡಿಸಮ್ಮ? ನಾನು ಸರಿ ಇಲ್ಲ. ನೀವು ಮಾರಾಪುರ ಅಂದ್ರೆ ನಾನು ಮಲ್ಲೇಶ್ವರಮ್ಮ. ನೋಡೇ ಬಿಡುಮ ಸರ್, ನಿಮ್ಮ ಏರಿಯಾನ ನಮ್ಮ ಏರಿಯಾನ ಅಂತ. ಸಾಕು ನಿಲ್ಸ್ರಪ್ಪ, ಇದು ಕಂಪನಿ ಡ್ರಾಮಾ ಅಲ್ಲ, ಅದಕ್ಕೂ ಮೇಲೆ. ದಯವಿಟ್ಟು ನೀವಿಬ್ರು ನಿಲ್ಲಿಸ್ತೀರಾ? ಕೂಗಾಡಿ ಗಂಟ್ಲೆಲ್ಲ ಒಣಗೋಗಿದೆ. ಕುಡಿಯೋಕೇನು ಸಿಗುತ್ತೆ? ಕಾಫಿ. ವಾವ್, ನಿಮ್ಮ ಕೈಯಾರೆ ಮಾಡ್ಕೊಂಬಂದು ಕೊಡ್ತೀರಾ? ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ತಗೊಂಬರ್ತೀನಿ. ಮತ್ತೆ ಅಪ್ಪ ಅಮ್ಮ ಹೇಗಿದ್ದಾರೆ? ನೀನಿಲ್ವಲ್ಲ, ಚೆನ್ನಾಗೇ ಇರ್ತಾರೆ. ನಿನ್ನ ಓಕೆ ಓಕೆ ಓಕೆ, ದೇ ಫೈನ್, ದೇ ಫೈನ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಏನೋ ಸ್ವಲ್ಪ ಸಣ್ಣ ಆದಂಗಿದ್ಯಾ? ಸೀರಿಯಸ್ಲಿ ಏನೋ ಒಂಥರ ಖುಷಿ ಆಗುತ್ತೆ ಕಣೆ. ಥ್ಯಾಂಕ್ ಯು. ತಮಾಷೆ ಮಾಡಿದೆ, ಹೋಗೋಡುಮ್ಮ. ಸರಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಬೇಬಿ, ಇದೇ ಅಲ್ವಾ ನೀನು ಹುಡುಕ್ತಾ ಇದ್ದಿದ್ದು? ಶೇಟ್ ಪೂರ್ತಿ ಹೊಡೆದೋಯ್ತಾ ಅಮ್ಮಮ್ಮ? ಹೌದು. ಡ್ಯಾಮ್ ಇಟ್, ನೀವಾದ್ರೂ ಇಟ್ಕೊಳ್ಳೋದಲ್ವಾ? ನಾನೇನು ಸ್ಪೈಡರ್ ಮ್ಯಾನಾ? ನೀನು ರಪ್ ಅಂತ ಎಸ್ತಿದ್ದನ್ನ ನಾನು ಥಟ್ ಅಂತ ಹಿಡ್ಕೊಳ್ಳೋದಿಕ್ಕೆ? ಫೈನ್, ನಿಮ್ಮ ಮೊಬೈಲ್ ಕೊಡಿ. ಯಾರಿಗಾದ್ರೂ ಕಾಲ್ ಮಾಡಬೇಕಾ? ನೋ ಅಮ್ಮಮ್ಮ, ಹೊಸ ಫೋನ್ನ ಆರ್ಡರ್ ಮಾಡ್ತೀನಿ, ಕೊಡಿ. ಏನು ಅಷ್ಟು ಅವಸರ ಬೇಬಿ ನಿನಗೆ? ಕಾಲಿಗೆ ಏಟಾದ್ರೆ ಬ್ಯಾಂಡೇಜ್ ಹುಡ್ಕಲ್ವಾ ನಾವು? ಅದೇ ತರ ಫೋನಿಗೆ ಏಟ್ ಆಗಿದೆ, ನಾನು ನೀಡ್ ನ್ಯೂ ಒನ್. ಅದ್ರಲ್ಲಿ ಏನು ಅವಸರ? ಅಲ್ಲ, ಈಗಿರೋ ಪರಿಸ್ಥಿತಿಲಿ ಎಕ್ಸಾಕ್ಟ್ಲಿ ಅಮ್ಮಮ್ಮ. ಇಂಥ ಪರಿಸ್ಥಿತಿಯಲ್ಲಿ ನಾನು ಈ ಮನೇಲಿ ಇರೋಕ್ಕಾಗಲ್ಲ, ನಾನು ಆಚೆ ಹೋಗ್ತೀನಿ. ಅದು ಋಷಿ ಮುಂದೆ ನಂಗೆ ಅವಮಾನ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ. ಐ ನೀಡ್ ನ್ಯೂ ಫೋನ್ ಅಮ್ಮಮ್ಮ, ದಟ್ಸ್ ಇಟ್. ರಿಷಿನೂ ಇಲ್ಲೇ ಇದಂತಾನೆ. ಇಂಥ ಟೈಮ್ನಲ್ಲಿ ಫ್ರೆಂಡ್ಸ್ ಯಾರು ಹತ್ರ ಸೇರಿಸೋದಿಲ್ಲ, ಅರ್ಥ ಮಾಡ್ಕೋ. ನೀನ್ ಮಾಡಿ ಶಬ್ದ ನೀನು ಮರ್ತೋದ್ಯಾ? ಅಮ್ಮ ತಾಯಿ, ನನ್ನ ಫೋನು ಎತ್ಬಿಡ್ಬೇಡ ನೀನು. ಅಮ್ಮಮ್ಮ, ಕಾರ್ಡಿಗೆ ಏನಾಗಿದೆ? ಏನಾಯ್ತು? ಕಾರ್ಡ್ ರಿಜೆಕ್ಟ್ ಆಗ್ತಿದೆ. ಕಾರ್ಡ್ನ ಬ್ಲಾಕ್ ಮಾಡಿದಾರಾ ಹೇಗೆ? ಡೌಟೇ ಬೇಡ ಬೇಬಿ, 100% ಬ್ಲಾಕ್ ಮಾಡಿರ್ತಾರೆ.
ರಾಮಾಯಣ ಮಾಡ್ತಾಳೋ ಏನೋ. ಏನಾದರೂ ಹೆಲ್ಪ್ ಬೇಕಾ? ಸರ್ ನೀವಾ? ನಾನೇ ತಕೊಂಬತ್ತೀನಿ ಅಂತ ಹೇಳಿದ್ನಲ್ಲ ಸರ್, ನೀವ್ಯಾಕೆ ಬಂದ್ರಿ? ರಚನಾ ಎಲ್ಲಿ ಸರ್? ರಚನಾ ಅಜ್ಜಿ ಜೊತೆ ಹೊರಟೆ, ಅದಕ್ಕೆ ನಾನು ನಿಮ್ಮನ್ನ ಹುಡುಕಿ ಹೊರಟೆ. ಅದೇ ನನ್ಗಿವಾಗ ಏನು ಸಹಾಯ ಬೇಕಿಲ್ಲ ಸರ್, ನೀವು ಹೋಗಿ ಕುಂತ್ಕೊಳ್ಳಿ, ನಾನೇ ಕಾಪಿ ಮಾಡ್ಕೊಂಡು ತಕೊಂಬತ್ತೀನಿ. ಪರವಾಗಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ನೀವು ಹಾಲು, ನಾನು ಡಿಕಾಕ್ಷನು, ಇಬ್ರು ಸೇರಿ. ಏನಂದ್ರಿ? ಸುಮ್ಮನೆ ಕವಿತೆ ಟ್ರೈ ಮಾಡ್ತೀನಿ. ಕಿಚನ್ ನಲ್ಲಿ ಕವಿತೆನಾ? ಏನು ಬೇಕಾಗಿಲ್ಲ, ಸುಮ್ಕೆ ನಡೀರಿ. ಸಕ್ಕರೆ ಆದ್ರೂ ಹೆಲ್ಪ್ ಮಾಡ್ತೀನಿ. ಏನಂದ್ರಿ? ಸುಮ್ಕೆ ಹೋಗ್ಬಿಡಿ ಅಂದೆ. ಏನ್ರಿ ಗದರ್ತೀರಲ್ಲ? ಮತ್ತಿನ್ನೇನು ಮುದ್ ಮಾಡ್ಬೇಕಾ? ಐ ಐ ಅಯ್ಯೋ ಇಲ್ಲ, ಸೆಡ್ಡು ಇಲ್ಲ, ಸುಮ್ಕೆ ಹೋಗಿ ಸರ್. ಆಚೆ ಅಜ್ಜಿ ಮತ್ತೆ ರಚನಾ ಎಲ್ಲ ಏನ್ ಅನ್ಕೊಳಕಿಲ್ಲ, 3 ಹೊತ್ತು ಹೆಂಡತಿಯಿಂದನೇ ಸುತ್ತೋದೇನಾ ನಿಮ್ ಕೆಲ್ಸ? ಐ ಐ ಏನಂದ್ರೆ ಇನ್ನೊಂದ್ಸಲಿ ಹೇಳಿ. 3 ಹೊತ್ತು ಹೆಂಡತಿ ಹಿಂದೆ ಸುತ್ತೋದೇನಾ ಕೆಲ್ಸ? ವಾ ವಾ, ಇದು ಕವಿತೆ ಅಂದ್ರೆ. ಸರ್ ಕಾಪಿ ರೆಡಿ ಆಗೈತೆ, ಸುಮ್ಕೆ ತಕೊಂಡು ಹೋಯ್ತಾ ಇರಿ. ಅಯ್ಯೋ ಸರ್, ಏನಾಯ್ತು? ಕಾಫಿ ಸುಟ್ಕೊಂಡ್ರ? ನೋಡ್ಕೊಂಡ್ ತಕೊಳ್ಳೋದಲ್ವಾ? ಈಗ ತಾನೇ ಒಲೆಯಿಂದ ಇಳಿಸಿವ್ನಿ, ಬಿಸಿ ತಾಗಕ್ಕಿಲ್ವಾ? ಸರ್ ಸರಿ ಹೋಯ್ತಾ? ತಣ್ಣೀರ್ ಹಾಕ್ಲಾ? ಸರ್ ಯಾಕಂಗ್ ನೋಡ್ತಿದ್ದೀರಾ? ಅಯ್ಯೋ ನಿಮ್ಮ ಮತ್ತೆ ಕಂಪ್ನಿ ಡ್ರಾಮಾನಾ? ತಕೊಳ್ಳಿ ಸರ್, ಸುಮ್ಕೆ ಹೋಯ್ತಾ ಇರಿ. ನನ್ನನ್ನೇ ಕುರಿ ಮಾಡ್ತಾರೆ KBM ತಂದು. ಈಗ ಅದೇನ್ KBM ಅಂದ್ರೆ ಅಂತ ಫಸ್ಟ್ ಹೇಳಿ. ಸರ್ ಸುಮ್ಕೆ ಹೊಂಟೋಯ್ತೀರಾ ಇಲ್ವಾ ಈಗ? ಹೋಗಿ ಸರ್. ಆವಾಜ್ ಬರ.